ಸೈಟ್ ಇಂದ ಆಮೇಲೆ ಮಾತಾಡೋದು ಸುಮ್ಮನೆ ಸೈಟ್ ಎಲ್ಲ ಆಮೇಲೆ ಸೈಟ್ ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್. ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ? ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಟ್ತೀನಿ ಅಂತ ಹೇಳಿದ್ರು ತಂದೆಯವ್ರನ್ನ. ಪಿಂಡ್ರೆ ಬಗ್ಗೆ ಆಮೇಲೆ ಮಾತಾಡೋದು ಆಯ್ತು. ಇನ್ಯಾರು ಪಿಂಡ್ರೆ ವಿಚಾರ ಮಾತಾಡ್ತಾರೆ. ಕುಮಾರಣ್ಣ, ನಾನ್ ನಿಮ್ಗೆ ಹೇಳಿದಿಷ್ಟೇ, ಪೆನ್ ಡ್ರೈವ್ ಇದೆ ಮಾತಾಡೋಣ. ಒಂದೆರಡು ನಿಮಿಷ ಸುಮ್ಮನೆ ಇರ್ಬೇಕು ನೀನು. ಪೆನ್ ಡ್ರೈವ್ ಇದೆ ಮಾತಾಡೋಣ. ನೀನುಂಟು, ನಿನ್ನ ಅಣ್ಣ ತಂದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕರ್ ಆಗ್ಬೇಕಾಯ್ತೇನು? ನೀನ್ ನನ್ನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದೆ ನಿದ್ರೆ ಬರೋದಿಲ್ಲ ಅಂತ. ಇದು ಇವತ್ತೊಂದಲ್ಲ, 85ರಿಂದ ಇದು ನಡೀತಾ ಇದೆ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ದೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡು ಅಂತ ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಶಕ್ತಿ ನಿಂಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನಗೇನ್ ಗೊತ್ತು? ನನಗೆ ಗೊತ್ತು. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ನಿಮ್ MP ಪಾಪ ಆ ಮುಸಲ್ಮಾನರು ಸ್ನೇಹಿತರು ಇಲ್ಲ ಅಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ರಾಮನಗರದಲ್ಲಿ ಮುಸಲ್ಮಾನ್ ಸ್ನೇಹಿತರು ಇಲ್ಲ ಅಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ನಿಮ್ ತಂದೆ MLA ಕಾಯ್ತಿರ್ಲಿಲ್ಲ, MP ಕಾಯ್ತಿರ್ಲಿಲ್ಲ. ಇವತ್ತು ಆ ಮುಸಲ್ಮಾನರಿಗೆ ಹೇಳಿದ್ದಾರೆ, ನನಗೆ ನೀವು ಓಟ್ ಹಾಕ್ಲಿಲ್ಲ, ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ, ಇನ್ನು ಮುಂದೆ ನಿಮ್ದು ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ? ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಟ್ತೀನಿ ಅಂತ ಹೇಳಿದ್ರು. ನೀವು ನೆನಪಿಟ್ಕೊಂಡಿರ್ಲಿ. ಅದು ಯಾವಾಗ್ಲೂ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿ ಇಟ್ಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ, ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು. ಈಗ ಕುವೆಂಪು ಅವರು ಆಡಿದಂತಹ ಗೀತೆಯನ್ನ ಇವತ್ತು ಆಡಿಸ್ತೋ. ಏನಕ್ಕೆ ಆಡಿಸ್ತೋ? SM ಕೃಷ್ಣ ನಿಮ್ಮ ಭೂಮಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ನಲ್ಲಿ ನಾನು, ನಮ್ಮ HK ಪಾಟೀಲ್ರು, ನಮ್ಮ ಸ್ನೇಹಿತರಾದಂತಹ ನಮ್ಮ ಜಯಚಂದ್ರ ಅವರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಆಗ ಅದನ್ನ ಘೋಷಣೆ ಮಾಡಿದ್ರು. ನಾವು ಕುವೆಂಪುರವರ ಹಾಡನ್ನ ಪ್ರಾರಂಭ ಮಾಡಬೇಕು, ಈ ರಾಜ್ಯದ ಗೀತೆಯಾಗಿ ಮಾಡಬೇಕು ಅಂತೇಳಿ ಮಾಡಿದ್ರು. ಏನಿದೆ ಅದರಲ್ಲಿ? ಏನಿದೆ ಆ ಗೀತೆಯಲ್ಲಿ? ಎಲ್ಲ ಧರ್ಮ ಶಾಂತಿಯ ತೋಟ, ಎಲ್ಲ ಜನಾಂಗದ ಶಾಂತಿಯ ತೋಟ ಇದು ಈ ಭಾರತ. ಈ ಭಾರತದಲ್ಲಿ ನೀವು ಯಾರನ್ನು ಕೂಡ ಈಗ ಹೋಗಿ ನೀನು ಬಿಜೆಪಿ ಸೇರ್ಕೊಂಡು ಮಂತ್ರಿ ಆಗಿದ್ದೀರಿ ಅಂದ ತಕ್ಷಣ ಈ ಸಂವಿಧಾನದಲ್ಲಿ ಯಾರನ್ನು ಕೂಡ ಓಡಿಸಕ್ ಆಗೋದಿಲ್ಲ. ಅವ್ರಿಗೆಲ್ಲರೂ ಕೂಡ ಅಣ್ಣ ತಮ್ಮನಂತೆ, ನಾವು ಸೋದರಂತೆ ನಾವು ಬಾಳಾಟವನ್ನು ನಾವು ಮಾಡಬೇಕು. ನಿನ್ನ ಧಮಕಿಗೆ ಈ ಕಾಂಗ್ರೆಸ್ ಸರ್ಕಾರ ಹೆದರುವುದಿಲ್ಲ, ಯಾವ ಮುಸಲ್ಮಾನ್ ಸ್ನೇಹಿತ ಕೂಡ ಹೆದರುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಜ್ಞಾನ ಬರ್ಲಿ, ಪರಿಜ್ಞಾನ ಬರ್ಲಿ, ಅವರ ತಂದೆಯವ್ರನ್ನ ಪೆನ್ ಡ್ರೈವ್ ಬಗ್ಗೆ ಆಮೇಲೆ ಮಾತಾಡೋಣ. ಇವನ್ ಬರೀ ಪೆನ್ ಡ್ರೈವ್ ಹಿಡ್ಕೊಂಡು ಸ್ವಲ್ಪ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಡ. ಇಷ್ಟು ಹೇಳಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತು, ಇವನ್ಯಾರೋ ಪೆನ್ ಡ್ರೈವ್ ವಿಚಾರ ಮಾತಾಡ್ತಾರೆ. ಕುಮಾರಣ್ಣ, ನಾನು ನಿನ್ಗೆ ಹೇಳೋದಿಷ್ಟೇ, ಪೆನ್ ಡ್ರೈವ್ ಇದೆ ಮಾತಾಡೋಣ. ಒಂದೆರಡು ನಿಮಿಷ ಸುಮ್ಮನೆ ಇರ್ಬೇಕು ನೀನು. ಪೆನ್ ಡ್ರೈವ್ ಇದೆ ಮಾತಾಡೋಣ. ಪೆನ್ ಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ? ನೀನುಂಟು, ನಿನ್ನ ಅಣ್ಣ ತಮ್ಮದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕರ್ ಆಗ್ಬೇಕಾಯ್ತು, ಸ್ಟಿಕರ್ ಆಗ್ಬೇಕಾಯ್ತು. ಯಾರು ಬೇಡ ಅಂದ್ರು. ತನಿಖೆ ನಡೀತಾ ಇತ್ತು, ನನ್ನ ಮೇಲೆ ಆಯ್ತು.
ನೀನ್ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದೆ ನಿದ್ರೆ ಬರುದಿಲ್ಲ ಅಂತ. ನನಗೆ ಹೇಳಿಸ್ಲೇಬೇಕು ನೀನು. ಇದು ಇವತ್ತೊಂದಲ್ಲ, 85ರಿಂದ ಇದು ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಈ DK ಶಿವಕುಮಾರ್ ಅಪ್ಪ ಅಮ್ಮಂಗ್ ಹುಟ್ಟಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದುರಲಿಲ್ಲ. ಬಂದು ಸಾತ್ತೂರಲ್ಲಿ ಬಂದು ಕ್ಷಾಪಣೆಲ್ಲ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಎದುರೋ ಮಗ ಅಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ. ಪಕ್ಷದ ವಿಚಾರಕ್ಕೆ ತಲೆಬಾಗಿದ್ದೇನೆ. ಇವತ್ತು ರಾಜಣ್ಣ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಯಡಿಯೂರಪ್ಪನವರು ಅಂತ, ಏನ್ ಹೇಳಿದ್ರು ಅಂತ ನೀನ್ ಹೇಳ್ಬೇಕು. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ದೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡು ಅಂತ ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಂಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣದ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವನ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ ನೀನು, ಹೋಗ್ಬೇಡ. ಅದಿರಲಿ. ನೀನು ಯಾವ ಎಳ್ದಾಕ್ಸಿರಿ. ನೀನ್ ಮಾತಾಡಕ್ ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ಮಾತಾಡಕ್ ಜನ ಕೂತಿರೋದು. ಕೂತ್ಕೊಂಡಿರೋ, ನಿನ್ ಮಾತು ನೆನ್ಬೇಡ. ಇಲ್ಲಿ ನೀನು ಮಾತು ನೆನ್ಬೇಡ. ಮಾತು ನೋಡಿ, ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಹಂಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಮದ್ದೂರು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮ್ಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣಯ್ಯನವರು ಆಯ್ಕೆ ಮಾಡಿದ್ದೀವಿ. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಚಲರಾಯ ಸ್ವಾಮಿ ಅವರೆಲ್ಲ ಬಹಳ ಅಂತರದಿಂದ ಸೋತಿದ್ರು. ಆದ್ರೆ 5ನೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ವೋಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ನಿಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ಮುಂದಕ್ಕೆ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು, ಅಸೆಂಬ್ಲಿಗಿಲ್ಲ. ಏನು ಮಾತಾಡಿದ್ದಾರೆ ಕುಮಾರಣ್ಣ, ನೀವು ಮಾತಾಡ್ತಿಯಲ್ಲ, ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲೋ ಮಂಡ್ಯದಲ್ಲಿ, ಅದನ್ನ ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ಒಂದು ವಾಕ್ಸಮರ, ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಈಗ 2 ಸೀಟ್ ತಗೋಬಿಟ್ಟು ಬಿಜೆಪಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ, ಹಾಗೂ ಏನ್ ತೊಂದರೆ ಇಲ್ಲ. ಯಾಕೆ ನಿಮ್ಮ GT ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ? ನಿಮ್ ಉಳುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ. ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಯ್ತಾ ಇದೆಯೇ? ಯಾಕೆ ಓಡೋಯ್ತಾ ಇದೆಯೇ? ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ? ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ? ಅವನು ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ, ನನ್ನ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ. ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ? ನೀನೇ ಹೇಳ್ದಲ್ಲಪ್ಪ, ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೀನಿ. ನೀನೇ ಹೇಳ್ಬಿಟ್ಟು ನಾವು ಭಾಗ ಆಗ್ಬಿಟ್ಟಿದೀವಿ ಬೇರೆ ಕುಟುಂಬ ಅಂತ. ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ, ನಾವು ನಿನ್ ಕುಟುಂಬಕ್ಕೆ ನಾವು ಬಾಯಿ ಹಾಕಕ್ ತಯಾರಿಲ್ಲ, ಕೈ ಹಾಕಕ್ ತಯಾರಿಲ್ಲ. ಪತ್ರ ಬರ್ಸೋರು ಯಾರು ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡ್ಬೇಡ ಪ್ರಜ್ವಲ್ಗೆ ಅಂತ ನೀನೇ ಅಲ್ವನೇ ಎಲ್ಲ ಬರ್ಸಿಸ್ಬಿಟ್ಟು, ದೇವರಾಜೇಗೌಡರ ಕೈಲಿ ನೀನೇ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡ್ಬೇಡ ಅಂತ ಹೇಳಿ ಯಾರ ನಮ್ ಸ್ನೇಹಿತ ಹೇಳ್ತಾ ಇದ್ರು, ಏನ್ರಿ ನೀವೆಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ, ನಿಮ್ಗೆ ಮಾಡ್ತಾ ಇದ್ದ ಅಂತ. ಅಯ್ಯೋ ಬುಡಯ್ಯ, ನನ್ನ ಚಲರಾಯ ಸ್ವಾಮಿನ ಮಾತು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ.
ಅವ್ರ ಸ್ವಂತ ಅಣ್ಣ ಅದಕ್ಕೆ ಅಣ್ಣನ ಮಕ್ಳನ್ನೇ ಸಹಿಸೋದಿಲ್ಲ, ನಮ್ನ ಹೆಂಗ್ರಿ ಸಹಿಸ್ತಾರೆ ಅಂತ ಹೇಳಿದ್ರೆ, ನಮ್ನ ಹೆಂಗ್ರಿ ಸಹಿಸ್ತಾರೆ ಅಂತ. ನಾನು ಯಾಕೆ ಈ ಮಾತೆಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಸಂಸತ್ ಸದಸ್ಯರು ಅವೆಲ್ಲ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ. ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್, ನಾನು ಗೆಲ್ಸ್ಬೇಕು ಅಂತಿದ್ದೆ, ಸೋಲ್ಸಿದ್ರಿ ನೀವು. ಸೋಲ್ಸಿದ್ಮೇಲೆ ಈಗ ಏನ್ ಹೇಳವ್ರೆ, 10,000 ಜನಕ್ಕೋಸ್ಕರ ನಾನು ಇಲ್ಲೊಂದು 10,000 ಜನ, ಈ ಹಾಸನದಲ್ಲಿ ಒಂದು 10,000 ಜನ, ನಾನು ಒಂದು ಫ್ಯಾಕ್ಟ್ರಿ ತಗೋಬರ್ತೀನಿ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು 10,000 ಜನ ಕೆಲಸ ಕೊಡುವಂತ ಫ್ಯಾಕ್ಟ್ರಿಗೆ ಈ ಚಲುವರಾಯ ಸ್ವಾಮಿ, ಈ DK ಶಿವಕುಮಾರ್ದು ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಮ್ದು ಬದ್ಧವಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಲಿ ನಾನು ಹೇಳ್ತಾ ಇದ್ದೇನೆ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇನ್ನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ, ಒಲೆಯವರು ನಾವು. ಸಮಾಜವನ್ನ ಒಲೆಯವರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ, ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ, ಸಮಾಜದ ಬಗ್ಗೆ ಕತ್ತರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಸಹಬಾಳುತ್ವದಲ್ಲಿ ಒಂದು ಮಾಡ್ತದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ. ಇದೇ ನಿನ್ನ ಸ್ಟೀಲ್ ಮಂತ್ರಿ, ಕಬ್ಬಣದ ಮಂತ್ರಿ ಇದೆಯಲ್ಲ, ನಿನಗೂ ನನಗೂ ಇರೋಂತ, ನಿಮ್ಮ ಸರ್ಕಾರಕ್ಕೂ ನಮಗೂ ಇರೋಂತ ವ್ಯತ್ಯಾಸ. ಆದ್ರಿಂದ ಇವತ್ತು ನಾನು ಹೇಳೋದಿಷ್ಟೇ, ನಿನ್ಗೆ ಯಾವ ಪ್ರಶ್ನೆನೂ ಬೇಡ. ಈಗ ಹೇಳಿರೋ ಪ್ರಶ್ನೆಗಳಿಗೆ ನಿನ್ ನಿಂದಕ್ಕೆ ಪಟ್ಟಿ ದಾಖಲೆಲ್ಲಿದೆ, ನಂದು ದಾಖಲೆಲ್ಲಿದೆ, ಚರ್ಚೆ ಮಾಡೋಣ. ನಿನ್ನ ಸೋದರ, ನಿನ್ ಬೇನಾಮಿ, ಅವಂದು ಪಟ್ಟಿ ಕೊಡಪ್ಪ, ಅವಂದು ಪಟ್ಟಿ ಕೊಡಬೇಕು. ನಿನ್ ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನು ಮಾಡುದಲ್ಲ, ಎಲ್ಲೆಲ್ಲಿ ಏನೇನು ಕನಕಪುರ ರೋಡು ನನ್ನ ಹೇಳಿದ್ದೀನಿ ನಾನು, ಎಲ್ಲ ಕಂಪ್ಲೀಟ್ ಪಟ್ಟಿ ಎಲ್ಲ, ಅದನ್ನೆಲ್ಲ ನಿನ್ ಬೇನಾಮಿ, ನಿನ್ ಪಟ್ಟಿ ಕೊಡು. ಆಮೇಲೆ ನೀವು ಯಾಕೆ ಪಾದಯಾತ್ರೆ ಬೇಡ ಅಂತ ಹೇಳಿದೆ, ಅದಕ್ಕೆ ಉತ್ತರ ಕೊಡು. ನೀನೇ ಹೇಳಿದ್ದು ಪಾದಯಾತ್ರೆ ಬೇಡ ಅಂತ. ತಿರ್ಗಾ ಯಾಕೆ ಒಪ್ಕೊಂಡೆ ಈ ಪಾದಯಾತ್ರೆ ಬೇಕು ಅಂತ ಹೇಳಿ? ಏನ್ ಸಿದ್ದರಾಮಯ್ಯವ್ರು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ದಾರೆ ಅವ್ರ ಧರ್ಮಪತ್ನಿ ಅಲ್ಲ ರೀ. ಅರ್ಶನ ಕುಂಕುಮಕ್ಕೆ ಹಣ್ಣ ಒಂದ್ 3 ಎಕರೆ ಜಮೀನ್ ಕೊಟ್ಟವ್ರೆ. ಈಗ ನಿಮ್ ಹೆಣ್ಮಕ್ಳಿಗೆ ಯಾರು ನೀವು, ನಿಮ್ಮ ಅಣ್ಣ ದುಡ್ಡು ಕೊಡ್ತಾರಪ್ಪ, ನಿಮ್ಮ ಅಪ್ಪ ದುಡ್ಡು ಕೊಡ್ತಾ ಇದ್ದಾರೆ, ಸಿರಿಧಾನ್ಯ ಬರ್ತದೆ, ಯಾರ್ಯಾರು ಗಂಡಿಗೆ ಹೇಳ್ಕೊಂಡಿರೋ ನೀವು? ಏನೋ ಮನೇಲಿ ಕಾವು ಇರ್ಲಿ ಅಂದ್ಬಿಟ್ಟು ಒಂದ್ 10 ರೂಪಾಯಿ ಮಡಿಕೊಂಡಿರ್ತೀರಿ, 100 ರೂಪಾಯಿ ಕೊಡ್ತಾರ, 1,000 ರೂಪಾಯಿ ಕೊಡ್ತಾರ. ಹಂಗೆ 3 ಎಕರೆ ಕೊಟ್ಟವ್ರೆ. ಸರ್ಕಾರದವರು ಯಾರ ಇದನ್ನ ಒತ್ತುವರಿ ಮಾಡ್ಕೊಬಿಟ್ರು. ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ರು, ಒಂದು ದುಡ್ಡಲ್ಲ, ಆ ಸೈಟ್ ಕೊಟ್ಬಿಟ್ರು. ಏನ್ ತಪ್ಪಿದೆ? ಏನ್ ಕಳ್ತನ ಮಾಡೋರ? ಸರ್ಕಾರಿ ಜಮೀನೆಲ್ಲ ಉಳ್ಕೊಬಿಟ್ಟವ್ರ? ಅವ್ರ ಅಣ್ಣ ಕೊಟ್ಟ, ಸರ್ಕಾರದವ್ರು ಸೈಟ್ ತಗೊಂಡ್ರು, ಪರಿಹಾರ. ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು, ನಿಮ್ಗೆಲ್ಲ ದುಡ್ಡು ಬರ್ಲಿಲ್ವಾ? ಹಂಗೆ ಅವ್ರಿಗೆ ಸೈಟ್ ಕೊಟ್ಟವ್ರಪ್ಪ. ಏನ್ ತಪ್ಪಾಗೋಯ್ತು? ಏನು ಈ ಬಡವ್ರಿಗೆ ನಾವು 5 ಗ್ಯಾರಂಟಿಗಳು ದುಡ್ಡು ಕೊಟ್ಬಿಡ್ತಾ ಇದೀವಿ, ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ, ಇದಕ್ಕೋಸ್ಕರ ಕೇಂದ್ರದಿಂದನೂ ನಿಮ್ ಸಹಕಾರ ಇಲ್ಲ. ಈಗ ಈ ಬಡವ್ರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ, ಈ ಪಾದಯಾತ್ರೆಗೆಲ್ಲ ಎದುರೋ ಮಕ್ಕಳೆಲ್ಲ ಕಾಂಗ್ರೆಸ್ಸಿಗರು ತಿಳ್ಕೊಳ್ಳಿ. ನಮ್ದೇ ಆದಂತ ಒಂದು ಇತಿಹಾಸ ಇದೆ. ನಿಮ್ಗೆ ನಾನು ಕೇಳ್ತೀನಿ ಇವತ್ತು ಪ್ರಶ್ನೆಗೆ, ಇಲ್ಲಿ ಪಟ್ಟಿ ಇದೆ. APMC ಇಂದ 47 ಕೋಟಿ ರೂಪಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಲೂಟಿ ಹೊಡೆದಿದ್ದೀರಿ, ಅದಕ್ಕೆ ಉತ್ತರ ಕೊಡಿ. ಭೂಮಿ ಅಭಿವೃದ್ಧಿ, ಹರಿಜನರು, ಭೂಮಿಗಳಂದ್ರೆ ಹರಿಜನರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಹಿಂದೆ ಹರಿಜನರು ಇದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ದಲಿತರು ಅರ್ಬಾರ್ದು ನೀವು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 77 ಕೋಟಿ ರೂಪಾಯಿ. ಗೂಳಟಿ ಶೇಖರ್ ಹೇಳಿದ 100 ಕೋಟಿ ಅಂತ. ದೇವರಾಜ ಅರಸು ಟ್ರಕ್ ಟರ್ಮಿನಲ್, ಶ್ರೀರಾಮುಲು ಮಂತ್ರಿ 50 ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ, ಅದಕ್ಕೆ ಉತ್ತರ ಕೊಡಿ. ಹೆಂಗಾಯ್ತು, ಏನಾಯ್ತು, ಯಾರು ಸೈನ್ ಹಾಕಿದೆ ಅಂತ. ಗಂಗಾ ಕಲ್ಯಾಣ ಯೋಜನೆ 430 ಕೋಟಿ, ಕೋಟಾ ಶ್ರೀನಿವಾಸ ಪೂಜಾರಿ. ಇದನ್ನ ಇನ್ನೊಂದು ಒಂದ್ ರೇಟು, ಇನ್ನೊಂದು ರೇಟು, ಇವೆಲ್ಲ ದಾಖಲೆ ಇರೋದು. ಪ್ರವಾಸೋದ್ಯಮ ಇಲಾಖೆ ಕಿಯಾನಿಕ್ಸ್ ಒಂದು 500 ಕೋಟಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಅಶ್ವತ್ಥ ನಾರಾಯಣ ಮಂತ್ರಿ. ಅದು ಯಾವ್ದೋ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ. ಮಹಾದೇವಪ್ಪ ಈಗ ಬರ್ತಾ ಇದ್ದಾರೆ. ಕೋವಿಡ್ ಅಬ್ಬಾಬಾ, ಹೆಣದ ಮೇಲೆ ಹಣ ಮಾಡಿದ್ರು, ನೋಡಿದ್ರಲ್ಲ? ಹೆಣದ ಮೇಲೆ ಹಣ 10,000 ಬೆಡ್ ಅಂತೆ.
ನಾನು ಹೇಳಿಲ್ಲ, ಎತ್ತಾಳ ಹೇಳಿದ್ದು. ಎತ್ತಾಳ ನೆನ್ನೆಲ್ಲ ಮೊನ್ನೆ ಕೂಡ ಎತ್ತಾಳ ಹೇಳ್ತಾರೆ. ಆಮೇಲೆ 40% ಹಗರಣ, ಅದೆಲ್ಲ ತನಿಖೆ ಬೇರೆ ನಡೀತಾ ಇದೆ. PSI ಹಗರಣ ಎಲ್ಲ ರದ್ದು ಮಾಡ್ಬಿಟ್ರು. PSIನೆಲ್ಲ ಯಾಕೆ ರದ್ದು ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಅವರೇ, ಯಾಕೆ ನಿಮ್ಮ ಮಂತ್ರಿ ರಾಜೀನಾಮೆ ಕೊಡ್ಲಿಲ್ಲ? ಅವ್ರಿಗೆ ಜ್ಞಾನೇಂದ್ರ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ನೀವ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ, ಯಾಕೆ ಕೊಡ್ಲಿಲ್ಲ? ಪರಶುರಾಮ ಥೀಮ್ ಪಾರ್ಕ್ ಎಲ್ಲ ಎತ್ಕೊಂಡ್ ಬಂದವ್ರೆ. ನಿನ್ನೆ ಮನೆ ಟಿವಿ ನೋಡ್ತಾ ಇದ್ದೆ ನಾನು. ಬಿಟ್ ಕಾಯಿನ್ ಹಗರಣ, ಯಡಿಯೂರಪ್ಪನ ಆಪ್ತ ಉಮೇಶ್ ಅವ್ರ ಮನೇಲಿ ಏನು 700 ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು. 100 ಕೋಟಿ ರೂಪಾಯಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನು ಈಶ್ವರಪ್ಪ ಇದ್ದ, ಅದೊಂದು ದೊಡ್ಡ ಕತೆ ಬಿಡಿ. ಈಗ ಅವನಿಲ್ಲ ಅವ್ರ ಪಾರ್ಟಿಲಿ. ಹಿಂಗೆ ಅಂಗನವಾಡಿ ಗರ್ಭಿಣಿಯರು, ಅದೊಂದು ದೊಡ್ಡ ಪಾಪ. ಆ ಮೊಟ್ಟೆ ಏನೋ ಮೊಟ್ಟೆ KDBಲಿ ಅದೊಂದು ಬೇರೆ. ಗಣಿ ಹಗರಣ. ಇನ್ನ ನಾನು ನಮ್ಮ ಕುಮಾರಣ್ಣಂದು ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಲೋಕಾಯುಕ್ತ ಕೊಟ್ಬಿಟ್ಟು ಆಮೇಲೆ ನಾನು ಸಪರೇಟ್ ಮಾತಾಡ್ತೀನಿ. ಇನ್ನ ಟೈಮ್ ಬೇಕು, ಇದೇ ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ. ನಾನು ಈ ಹಗರಣಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಅಂತ ನಾವು ಕರೆದಿದ್ದೇವೆ. ನಮ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ? ಕೇಂದ್ರ ಸರ್ಕಾರ ನಮ್ಗೇನ್ ಪಾಲ್ ಕೊಡ್ಬೇಕು? ನಮ್ಮ ತೆರಿಗೆ ನಮ್ಮ ಹಕ್ಕು. ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ? 10 ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ. ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮೂರಲ್ಲಿ ಮಡಕೆ ಅಂತ ಹಾಕ್ತಾರೆ. ಮಡಕೆ ಹೊಡೆದಾಕ್ ಇಷ್ಟ ಹೊಡ್ಕೋತಾರೆ. ಹಂಗೆ ಈ ಸರ್ಕಾರ ಅಲ್ಲ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ನಮ್ಗೆ ಅವಶ್ಯಕತೆ ಇಲ್ಲ. ಜನರ ತೀರ್ಪಿದೆ, ವಿಶ್ವಾಸ ಇದೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಚನ್ನಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಮಾಡ್ತಾ ಇದ್ದೀನಿ. ಜನರಿಗೆ ಗ್ರಾಮ ಸಭೆ. ಅಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಬಂತು ಅಂತ 9 ಕಡೆ ಮಾಡಿದೆ. ಈ MLA ಆಗಿದೆ. 22,000 ಅರ್ಜಿ ಬಂದಿದೆ. ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ, ಒಬ್ರಿಗೊಂದು ಮನೆ ಕೊಡ್ಲಿಲ್ಲ, ಬಗರ್ಗಂ ಸಾಗುವಳಿ ಮೀಟಿಂಗ್ ಮಾಡ್ಲಿಲ್ಲ, ಒಂದ್ ಸಣ್ಣ ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಕೊಡ್ಲಿಲ್ಲ, ಯಾಕೆ? ಹೆಂಗೆ ಬಿಜೆಪಿ ಅವ್ರದ್ದು ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ದಳ ಇದೆಲ್ಲ ಟೆಂಪ್ರರಿ, ಅವ್ರೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ. ಅದನ್ನ ಮರ್ಜ್ ಮಾಡ್ಬಿಡ್ತೀನಿ ನಾನು, ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು. ಯಾಕಿನ್ನ ಮರ್ಜ್ ಮಾಡ್ಲಿಲ್ಲ? ಮರ್ಜ್ ಮಾಡಿದ್ರೆ ಒಳ್ಳೇದು, ಈ ದೇಶಕ್ಕೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು. ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನ ಬಹಳ ವಿಚಾರ. ನಾಳೆ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು, ಮಂಡ್ಯಕ್ಕೆ ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ. ಕೃಷ್ಣಾರವ್ರ ಬೇರೆ ನೆನ್ಸ್ಕೊಂಡ್ಬಿಟ್ಟಿದ್ದಾನೆ ಕುಮಾರಸ್ವಾಮಿ. ಕೃಷ್ಣಾರವ್ರನ್ನ ಪಾಪ ಅವ್ರ ಪಾಡವ್ರು ಅವ್ರ ಶಿವ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ. ಸಿಂಗಪೂರ್ ಮಾಡ್ಬಿಡ್ತೀನಿ ಅಂತ. ಯೋಗ್ಯತೆ ಇದೆಯನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ? ಕೃಷ್ಣವ್ರ ಬಗ್ಗೆ ಮಾತಾಡಕ್ ಯೋಗ್ಯತೆ ಇದೆಯನ್ರಿ? ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು. ಇಂಥದ್ದು ಒಂದೇನಾರು ಮಾಡಿದ್ಯನಪ್ಪ ನೀನ? ಒಂದೇನಾರು ಮಾಡಿದ್ಯನ್ರಿ? ಇಲ್ಲಿ ಇಂಡಸ್ಟ್ರೀಸ್ ಸೋಮನಹಳ್ಳಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ, 8,000 ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ. ನೀನು ಮಾಡ್ಸೋ. ಈಗ ಮಂತ್ರಿ ಆಗಿದ್ಯಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟ್ರು. ಚಲರಾಯಸ್ವಾಮಿಗೆ ಹೇಳ್ತೀನಿ, ನೀನ್ ಗೆಲ್ಬೇಕು, ಸಪೋರ್ಟ್ ಮಾಡು ಅಂತ. ನಾನು ಸಿದ್ದರಾಮಯ್ಯನವ್ರು ಹೇಳ್ತೀವಿ, ಸಪೋರ್ಟ್ ಮಾಡ್ತೀವಿ. ಮಾಡಪ್ಪ, ಮಂಡ್ಯಕ್ಕೆ ಓಟ್ ಕೊಟ್ಟವರಲ್ಲ. ಖಾಲಿ ಮಾತಾಡ್ಬೇಡ, ಬುಡುಬುಡಿಕೆ ಬೇಡ ನಿಂದು. ಬುಡುಬುಡಿಕೆ ಖಾಲಿ. ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ, ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಡಕೆ ಇಟ್ಕೊಂಡು, ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾಮಾ ಆಡ್ಕೊಂಡು ಅದೆಲ್ಲ ಬಿಟ್ಬಿಡು. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ, ಬರ್ಕೊಳ್ರಿ ಮೀಡಿಯಾರು, ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ 2ನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನ ನಿಮ್ ಕೆಲಸ ಸಹಿಸಕ್ ಆಗ್ತಾ ಇಲ್ಲ. ಅವರ ಮುಖಂಡತ್ವದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ 136 ಸೀಟ್ ಬಂದು ಆಗ್ತಾ ಇದೆ. ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಂಗೆ ನಿಮ್ ಕೈಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಸಿಕ್ಲಿಲ್ಲ ಅಂತ ಹೇಳಿ ಈ ಅಕ್ಬರು ಬೀರ್ಬಲ್ಗೂ ಒಂದು ಸಂಭಾಷಣೆ ಇರ್ತದೆ.
ಏನಪ್ಪಾ ಅಂದ್ರೆ ಸತ್ಯಕ್ಕೂ ಸುಳ್ಳಿಗೆ ಎಷ್ಟೇ ಅಂತರ ಅಂತ. ಅವನು ಆಗ ಅಕ್ಬರು ಬೀರ್ಬಲ್ ಕೇಳ್ತಾನೆ, ಎಲ್ಲಾರು ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಅಂದ್ರೆ 4 ಬೆರಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಣಲ್ಲಿ ಕೇಳೋದೆಲ್ಲ ಸತ್ಯ ಅಂತ. ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ, ಅವರು ಒಂದ್ಸತಿ ಮಂತ್ರಿಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ. ಎಲ್ಲರೂ ಯಾವಾಗ್ಲೂ ಈ ಮಂತ್ರಿನೇ ಬೀರ್ಬಲ್ನೇ ಕರೀತಾನಲ್ಲಪ್ಪ ಅಕ್ಬರು ಅಂತ ಎಲ್ಲ ಮಂತ್ರಿಗಳೆಲ್ಲ ಮೇಲೆ ಬಿದ್ದ್ಬಿಡ್ತಾರೆ. ಆಗ ಕೇಳ್ತಾನೆ, ಏನಯ್ಯ ಯಾಕೆ ಬುದ್ಧಿವಂತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ? ಹೌದು ಸ್ವಾಮಿ, ನೀವು ಒಂದು ಪ್ರಶ್ನೆ ಕೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕಯ್ಯ ಅಂತ ಅಂದ್ರೆ, ಅಂಗೈಲಿ ಯಾಕಯ್ಯ ಕೂದಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ಅಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ. ಅವ್ರು ಯಾರು ಉತ್ತರ ಕೊಡುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾನೆ. ಅದಕ್ಕೆ ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನವನ್ನು ಕೊಟ್ರಿ, ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಅಂತ. ಅದಕ್ಕೆ ಸರಿ ಕಣೆಯ, ನಾನು ಮಹಾದಾನಿ, ನಾನು ಕೂದಲೆಲ್ಲ ಕೊಟ್ಟೈತು, ನಿನ್ ಕೈಯಲ್ಲಿ ಕೂದಲಿಲ್ವಲ್ಲ? ಇಲ್ಲ, ಅವ್ರ ಕೈಯಲ್ಲಿ ಜನಕ್ಕೆ ಇಲ್ಲ ಸ್ವಾಮಿ, ಅವರೆಲ್ಲ ಈಸ್ಕೊಂಡು ನಾವು ನೀವು ಕೊಟ್ಟಂತ ದಾನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ನೀನ್ ಇಸ್ಕೊಂಡೆ, ನಮ್ಮಿಬ್ರಲ್ಲೂ ಕೂದಲಿಲ್ಲ, ಸಭಿಕರ ಕೈಯಲ್ಲಿ ಯಾಕೆ ಕೂದಲಿಲ್ಲ? ಅವ್ರಿಗೂ ನಮ್ ಸಿಕ್ಲಿಲ್ವಲ್ಲ ಅಂತ ಒಸಿಕೊಂಡು ಹಂಗೆ ಕುಮಾರಸ್ವಾಮಿಗೆ, ಬಿಜೆಪಿ ಅವ್ರಿಗೆ, ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡೋಂತ ಚಾನ್ಸ್ ನಮ್ ಸಿಕ್ಲಿಲ್ವಲ್ಲ, ಈ ಸಿದ್ದರಾಮಯ್ಯ, DK ಶಿವಕುಮಾರ್, ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ, ಈ ಕಾರ್ಯಕ್ರಮ ವಾಪಸ್ ತಗೊಳಕಾಗೋದಿಲ್ವಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.